Hello everyone, welcome to Shakti Chemistry channel. This is our second part of surface chemistry. If you didn't watch the first part of this lesson, please go and watch. Okay, today we are learning about characteristics of physisorption. Yes, in previous class we already learned that there is two types of adsorption. One is physisorption and another one is chemisorption. This class we are going to discuss about characteristic properties of physisorption. First one is lack of specificity. Physisorption is not a specific one because here van der Waals force of attraction is acting, right? So van der Waals force of attraction is universal force. So this is not specific one. Yes, van der Waals force of attraction ಒಂದು weak force, ಅದು universal force ಅಂತ ಗೊತ್ತಿದೆ. ಸೊ ಇದೇ ಸ್ಪೀಸೀಸ್ ಜೊತೆ ಬಾಂಡ್ ಮಾಡಬೇಕು ಅಂಥೇಳಿ ಇರೋದಿಲ್ಲ ಫಿಸಿಸಾರ್ಪ್ಷನಲ್ಲಿ. ಯಾವುದೇ ರೀತಿಯ ಗ್ಯಾಸ್ ಆರ್ ಲಿಕ್ವಿಡ್ ಪಾರ್ಟಿಕಲ್ಸ್ ಬಂದ್ರೂ ಕೂಡ ಫಿಸಿಸಾರ್ಪ್ಷನ್ ಆಗ್ತದೆ ಆನ್ ದ ಸರ್ಫೇಸ್ ಆಫ್ ಸಾಲಿಡ್. ಓಕೆ, ಅದೇ ರೀತಿ ನೆಕ್ಸ್ಟ್ ಒನ್ ಈಸ್ ನೇಚರ್ ಆಫ್ ಅಡ್ಸಾರ್ಬೇಟ್. ಅಡ್ಸಾರ್ಬೇಟ್ ಅಂದ್ರೇನು, ಯಾವ ಪಾರ್ಟಿಕಲ್ ಬಂದು ಅಕ್ಯುಮುಲೇಟ್ ಆಗ್ತಾವಲ್ಲ ಸರ್ಫೇಸ್ ಮೇಲೆ ಅದನ್ನು ನಾವು ಅಡ್ಸಾರ್ಬೇಟ್ ಅಂತ ಕರಿತೇವೆ. ಸೊ ದಿಸ್ ಒನ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ adsorbate. Easily liquefiable gases are readily adsorbed and easily liquefiable gases have higher critical temperature. Yes, ಯಾವ ಗ್ಯಾಸಿಗೆ ಹೈಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಇರ್ತದಲ್ಲ ಆ ಗ್ಯಾಸಸ್ಸು ಈಸಿಲಿ ಅಡ್ಸಾರ್ಬ್ ಆಗ್ತವೆ. ಹಾಗಾದರೆ ಹೈಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂದರೆ ಏನು? ಕ್ರಿಟಿಕಲ್ ಟೆಂಪ್ರೇಚರ್ critical temperature is that temperature above which temperature a gas never be liquefied even if you apply any quantity of pressure. Yes, critical temperature ಅಂತಂದ್ರೆ ಏನಂತಂದರೆ ಒಂದು ಪರ್ಟಿಕ್ಯುಲರ್ ಗ್ಯಾಸಿಗೆ ಕ್ರಿಟಿಕಲ್ ಟೆಂಪ್ರೇಚರ್ ಅನ್ನೋದು ಬೇರೆ ಬೇರೆ ಆಗಿರ್ತದೆ. ಎಸ್, ಕ್ರಿಟಿಕಲ್ ಟೆಂಪ್ರೇಚರ್ ಅಂತಂದರೆ ದಟ್ ಈಸ್ ಸಮ್ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಫಾರ್ ದ್ಯಾಟ್ ಗ್ಯಾಸ್. ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರಲ್ಲಿ ನಾವು ಯಾವುದೇ ಅಮೌಂಟಲ್ಲಿ ಪ್ರೆಷರ್ನ ಅಪ್ಲೈ ಮಾಡಿದ್ರೂ ಕೂಡ ಆ ಗ್ಯಾಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಮತ್ತೊಂದು ಸಲ ಹೇಳ್ತಿದ್ದೀನಿ, ಪರ್ಟಿಕ್ಯುಲರ್ ಟೆಂಪ್ರೇಚರ್ಗಿಂತ ಅಬೋವ್ ಟೆಂಪ್ರೇಚರ್, ಜಾಸ್ತಿ ಟೆಂಪ್ರೇಚರಲ್ಲಿ ಯಾವುದೇ ಅಮೌಂಟಿನ ಪ್ರೆಷರನ್ನು ನಾವು ಅಪ್ಲೈ ಮಾಡಿದ್ರೂ ಕೂಡ ಆ ಗ್ಯಾಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಅದನ್ನು ಆ ಟೆಂಪ್ರೇಚರನ್ನು ನಾವು ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕರಿತೇವೆ. ಯಾವ ಗ್ಯಾಸಿಗೆ ಹೈಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಇರ್ತದಲ್ಲ ಆ ಗ್ಯಾಸಲ್ಲಿ van der Waals ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಇರ್ತದೆ. ಸೊ ಹೈಯರ್ ದ ಕ್ರಿಟಿಕಲ್ ಟೆಂಪ್ರೇಚರ್ ದೆನ್ ಗ್ಯಾಸ್ ಈಸ್ ಈಸಿಲಿ ಲಿಕ್ವಿಫೈಯೇಬಲ್. ಓಕೆ, ಕ್ರಿಟಿಕಲ್ ಟೆಂಪ್ರೇಚರ್ ಜಾಸ್ತಿ ಇತ್ತು ಅಂದರೆ ಗ್ಯಾಸ್ ಈಸಿಲಿ ಲಿಕ್ವಿಫೈ ಆಗ್ತದೆ. ದಟ್ ಈಸ್ ಅಬೌಟ್ ಕ್ರಿಟಿಕಲ್ ಟೆಂಪ್ರೇಚರ್. ಆ್ಯಂಡ್ ಯಾವ ಗ್ಯಾಸಿನ ಕ್ರಿಟಿಕಲ್ ಟೆಂಪ್ರೇಚರ್ ಜಾಸ್ತಿ ಇರ್ತದಲ್ಲ ಅದು ಬೇಗ ಅಡ್ಸಾರ್ಬ್ ಆಗ್ತದೆ ಆನ್ ದ ಸರ್ಫೇಸ್ ಆಫ್ ಎನಿ ಅದರ್ thing. So nature of adsorbate ಏನಿದೆಲ್ಲ this is highly influence the physisorption. Next one is this is reversible in nature. Physisorption ಏನಿದೆಲ್ಲ this is reversible. Why? There is no any chemical bond. Yes, chemical bond ಫಾರ್ಮ್ ಆಯಿತು ಅಂದರೆ ರಿಯಾಕ್ಷನನ್ನು ರಿವರ್ಸ್ ಮಾಡೋದು ಡಿಫಿಕಲ್ಟ್. ಓಕೆ, ಬಟ್ ಇಲ್ಲೇನಾಗ್ತದೆ ಅಂತಂದರೆ ಫಿಸಿಕಲ್ ರಿಯಾಕ್ಷನ್. ಇಲ್ಲಿ van der Waals ಫೋರ್ಸ್ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡೋದ್ರಿಂದ ಏನಾಗ್ತದೆ, ಇಲ್ಲಿ ಫಿಸಿಕಲಿ ಬಾಂಡ್ ಆಗಿರ್ತದೆ. ಓಕೆ, ಯಾವುದೇ ಕೆಮಿಕಲ್ ಬಾಂಡ್, ಸ್ಟ್ರಾಂಗ್ ಅಟ್ರಾಕ್ಷನ್ ಫೋರ್ಸ್ ಇದರಲ್ಲಿರೋದಿಲ್ಲ. ಸೊ ಏನಾಯಿತು, ಸಾಲಿಡ್ ಮೇಲೆ ನಮ್ಮ ಗ್ಯಾಸ್ ಏನಾಗಿರ್ತದೆ ಅಕ್ಯುಮುಲೇಟ್ ಆಗಿ ಒಂದು van der Waals ಫೋರ್ಸ್ ಆಫ್ ಅಟ್ರಾಕ್ಷನಿಂದ ಬಾಂಡ್ ಫಾರ್ಮ್ ಮಾಡಿರ್ತದೆ ಅಂತಂದರೆ ನಾವು ಈಸಿಲಿ ಅದನ್ನು ಸಪ್ರೇಟಾಗಿ ಮಾಡ್ಬೋದು, ಸಾಲಿಡ್ ಆ್ಯಂಡ್ ಗ್ಯಾಸ್ ಆಗಿ ಸಪ್ರೇಟ್ ಮಾಡ್ಬೋದು. ಸೊ ನಾವು ಸ್ಟಾರ್ಟಿಂಗ್ ಮಟೀರಿಯಲನ್ನು ವಾಪಸ್ ತೊಗೋಬೋದು ಈಸಿಲಿ. ಸೊ ದಿಸ್ ಈಸ್ ರಿವರ್ಸಿಬಲ್ ಇನ್ ನೇಚರ್. ನೆಕ್ಸ್ಟ್ ಒನ್ ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. ಓಕೆ, ನೇಚರ್ ಆಫ್ ಅಡ್ಸಾರ್ಬೇಟ್ ಆ್ಯಂಡ್ ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. ಯಾವುದೇ ಟೈಪ್ ಆಫ್ ಅಡ್ಸಾರ್ಪ್ಷನ್ ಇರ್ಬೋದು, ದಿಸ್ ಒನ್ ಡಿಪೆಂಡ್ಸ್ ಆನ್ ದ ಸರ್ಫೇಸ್ ಏರಿಯಾ ಆಫ್ ಅಡ್ಸಾರ್ಬೆಂಟ್. ಇಫ್ ದ ಸರ್ಫೇಸ್ ಏರಿಯಾ ಇಸ್ ಮೋರ್ ದೆನ್ ಅಡ್ಸಾರ್ಪ್ಷನ್ ಈಸ್ ಆಲ್ಸೋ ಮೋರ್. ಓಕೆ, ಒಂದು ಥಿಂಗ್ ಹೇಳೋದು ಮರ್ತಿದ್ದೆ, ನೇಚರ್ ಆಫ್ ಅಡ್ಸಾರ್ಬೇಟಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಲ್ಫರ್ ಡೈಆಕ್ಸೈಡಿನ ಕ್ರಿಟಿಕಲ್ ಟೆಂಪ್ರೇಚರ್ ಏನಿದೆಲ್ಲ ದಿಸ್ ಈಸ್ 630 ಕೆಲ್ವಿನ್. ಓಕೆ, ನೆಕ್ಸ್ಟ್ ಒನ್ ಮಿಥೇನಿನ ಕ್ರಿಟಿಕಲ್ ಟೆಂಪ್ರೇಚರ್ ಏನಿದೆಲ್ಲ ದಟ್ ಒನ್ ಈಸ್ 190 ಕೆಲ್ವಿನ್. ಆ್ಯಂಡ್ ದೆನ್ ಹೈಡ್ರೋಜನ್ ಗ್ಯಾಸಿನ ಏನು ಕ್ರಿಟಿಕಲ್ ಟೆಂಪ್ರೇಚರ್ ಇದೆಯಲ್ಲ ದಟ್ ಈಸ್ 33 ಕೆಲ್ವಿನ್.
Okay, here I am taking activated carbon as a adsorbent. Okay, activated carbon as a adsorbent ಅನ್ನು ನಾನು ತಗೊಂತು ಅಂತಂದರೆ ಹೈಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಇರೋ ಗ್ಯಾಸ್ ಯಾವುದು? ಸಲ್ಫರ್ ಡೈಆಕ್ಸೈಡ್. ಸೊ ಸಲ್ಫರ್ ಡೈಆಕ್ಸೈಡ್ ಏನಿದೆ ಕಾರ್ಬನ್ ಸರ್ಫೇಸ್ ಮೇಲೆ ಜಾಸ್ತಿ ಅಮೌಂಟಲ್ಲಿ ಅಡ್ಸಾರ್ಬ್ ಆಗ್ತದೆ ಕಂಪೇರ್ ಟು ಮೀಥೇನ್ ಗ್ಯಾಸ್. ಆ್ಯಂಡ್ ಮೀಥೇನ್ ಗ್ಯಾಸ್ ವೆನ್ ಇಟ್ ಕಂಪೇರ್ಡ್ ವಿತ್ ಹೈಡ್ರೋಜನ್ ಗ್ಯಾಸ್ ಇದು ಜಾಸ್ತಿ ಅಮೌಂಟಲ್ಲಿ ಅಡ್ಸಾರ್ಬ್ ಆಗ್ತದೆ. ಓಕೆ, ನಾವು ಸೇಮ್ ಅಮೌಂಟಿನ ಸಲ್ಫರ್ ಡೈಆಕ್ಸೈಡ್, ಮೀಥೇನ್ ಗ್ಯಾಸ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸನ್ನು ತೊಗೊಂಡ್ರೂ ಕೂಡ ಡಿಪೆಂಡ್ಸ್ ಆನ್ ಕ್ರಿಟಿಕಲ್ ಟೆಂಪ್ರೇಚರ್ ಇದು ಜಾಸ್ತಿ ಅಡ್ಸಾರ್ಬ್ ಆಗ್ತದೆ ಕಂಪೇರ್ ಟು ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಮೋರ್ ಕಂಪೇರ್ ಟು ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ ಒನ್ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್. ಎಂಥಾಲ್ಪಿ ಅಂತಂದರೆ ಟೋಟಲ್ ಹೀಟ್ ಎನರ್ಜಿ ಆಫ್ ದ ಸಿಸ್ಟಮ್ ಅಲ್ಲ. ಸೊ this is a spontaneous process. Mainly adsorption is a spontaneous process. ಅದರಲ್ಲಿ ನಮ್ಮ ಫಿಸಿಸಾರ್ಪ್ಷನ್ ಬಂತು ಅಂತಂದರೆ ದಿಸ್ ಈಸ್ ಕಂಪ್ಲೀಟ್ಲಿ ಸ್ಪಾಂಟೇನಿಯಸ್ ಇನ್ ನೇಚರ್. ನಾವು ಇನಿಷಿಯಲಿ ಯಾವುದೇ ಎನರ್ಜಿನ ಸಪ್ಲೈ ಮಾಡೋ ನೀಡ್ ಇರೋದನ್ನೇ ಇಲ್ಲ. ಸೊ ಏನಾಯಿತು, ಕೇಸ್ ಆಫ್ ಫಿಸಿಸಾರ್ಪ್ಷನ್ ಎಂಥಾಲ್ಪಿ ಈಸ್ ಲೆಸ್. ದಿಸ್ ಈಸ್ ಅರೌಂಡ್ 20 kilojule to 40 kilojule. ಸೊ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್ ಕೂಡ ಇದರಲ್ಲಿ ಕಡಿಮೆ ಇರ್ತದೆ. ನೆಕ್ಸ್ಟ್ ಒನ್ ಈಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಸಾರ್ಪ್ಷನ್. ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿರೋ ಥರ ಕೆಮಿಸಾರ್ಪ್ಷನ್ನಲ್ಲಿ ಏನಾಗ್ತದೆ ಅಂದರೆ ಇಟ್ ಫಾರ್ಮ್ ಸಮ್ ಕೆಮಿಕಲ್ ಬಾಂಡ್. ಸೊ ಲೆಟ್ಸ್ ಲರ್ನ್ ಅಬೌಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಟೈಪ್ ಆಫ್ ಅಡ್ಸಾರ್ಪ್ಷನ್. ಫಸ್ಟ್ ಒನ್ ಈಸ್ ದಿಸ್ ಈಸ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಫಿಸಿಸಾರ್ಪ್ಷನ್ನಲ್ಲಿ ಏನಾಗ್ತಿತ್ತು, ಯಾವುದೇ ಗ್ಯಾಸ್ ಆದ್ರೂ ಕೂಡ ಯಾವುದೇ ಸಾಲಿಡ್ ಮೇಲೆ ಬಂದು ಈಸಿಲಿ ಅಕ್ಯುಮುಲೇಟ್ ಆಗ್ತಿತ್ತು. ಬಿಕಾಸ್ ಏನು ವಾಂಡರ್ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆಯಲ್ಲ ಅದು ಯೂನಿವರ್ಸಲ್ ಫೋರ್ಸ್ ಆಗಿತ್ತು. ಬಟ್ ಹಿಯರ್ ಇಟ್ ಈಸ್ highly specific. If there is a possibility of formation of chemical bond, then only gases adsorbed on the solids. ಯಾವುದಾದ್ರೂ ಒಂದು ಸರ್ಫೇಸ್ ಮೇಲೆ ಆಕ್ಸಿಜನ್ ಅಡ್ಸಾರ್ಬ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ಅಲ್ಲಿ ಆಕ್ಸೈಡ್ ಫಾರ್ಮೇಷನ್ ಆಗ್ತಾ ಇದೆ ಅಂತ. ಅದೇ ಯಾವುದಾದ್ರೂ ಸರ್ಫೇಸ್ ಮೇಲೆ ಹೈಡ್ರೋಜನ್ ಗ್ಯಾಸ್ ಅಡ್ಸಾರ್ಬ್ ಆಗ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ದೆರ್ ಇಸ್ ಅ ಫಾರ್ಮೇಷನ್ ಆಫ್ ಹೈಡ್ರೇಟ್ಸ್ ಆಫ್ ದ್ಯಾಟ್ ಕಾಂಪೌಂಡ್. ಸೊ ದಿಸ್ ಈಸ್ ಹೈಲಿ ಸ್ಪೆಸಿಫಿಕ್ ಇನ್ ನೇಚರ್. ಯಾವುದಾದ್ರೂ ಗ್ಯಾಸ್ ಯಾವುದಾದ್ರೂ ಸರ್ಫೇಸ್ ಮೇಲೆ ಟ್ರ್ಯಾಪ್ ಆಗ್ತಾ ಇದೆ ಅಂದರೆ ಅಲ್ಲಿ ಅದು ಒಬ್ವಿಯಸ್ಲಿ ಕೆಮಿಕಲ್ ಬಾಂಡನ್ನು ಫಾರ್ಮ್ ಮಾಡ್ತಾ ಇದೆ. ನೆಕ್ಸ್ಟ್ ಒನ್ ಈಸ್ ದಿಸ್ ಈಸ್ ಇರಿವರ್ಸಿಬಲ್ ಇನ್ ನೇಚರ್. ಎಸ್, ಒಬ್ವಿಯಸ್ಲಿ ಹಿಯರ್ ಫಾರ್ಮೇಷನ್ ಆಫ್ ಸಮ್ ಪ್ರಾಡಕ್ಟ್ ಈಸ್ ದೇರ್, ಫಾರ್ಮೇಷನ್ ಆಫ್ ಸಮ್ ಕಂಪೌಂಡ್ ಈಸ್ ದೇರ್ ಫ್ರಮ್ ದ ಸ್ಟಾರ್ಟಿಂಗ್ ಮೆಟೀರಿಯಲ್ ಅಲ್ಲ. ಸೊ ದಿಸ್ ಈಸ್ ಇರಿವರ್ಸಿಬಲ್ ಇನ್ ನೇಚರ್. And next one, this also depends on the surface area of adsorbent. If the surface area is more, then adsorption is also more. Yes, this is common for both physisorption as well as chemisorption. Next one, this forms unimolecular layer. Yes, chemisorption ಅಲ್ಲಿ unimolecular layer form ಆಗುತ್ತೆ. ಎಸ್, ಯಾವುದಾದ್ರೂ ಒಂದು ಆ್ಯಕ್ಟಿವ್ ಮೆಟಲ್ ಇತ್ತು ಅಂತ ತಿಳ್ಕೊಳ್ರಿ, ಅದರ ಸರ್ಫೇಸ್ ಮೇಲೆ ಇನ್ ಕೇಸ್ ಆಕ್ಸೈಡ್ ಆ್ಯಂಡ್ ಹೈಡ್ರೈಡ್ ಫಾರ್ಮ್ ಆಯಿತು ಅಂತಂದರೆ ಒಂದೇ ಸಿಂಗಲ್ ಮೊಲೆಕ್ಯುಲರ್ ಲೇಯರನ್ನು ಫಾರ್ಮ್ ಮಾಡ್ತಾರೆ. ಬಟ್ ಇನ್ ಕೇಸ್ ಆಫ್ ಫಿಸಿಸಾರ್ಪ್ಷನ್ ಏನಾಯಿತು, ಮಲ್ಟಿ ಮೊಲೆಕ್ಯುಲರ್ ಲೇಯರನ್ನು ಕೂಡ ಅದು ಫಾರ್ಮ್ ಮಾಡ್ಬೋದಿತ್ತು. ಐ ಥಿಂಕ್ ನಾ ಈ ಪಾಯಿಂಟನ್ನು ಆವಾಗ ಹೇಳಿಕ್ಕೆ ಮರ್ತಿದ್ದೆ. ನೆಕ್ಸ್ಟ್ ಒನ್, ದಿಸ್ ನೀಡ್ಸ್ ಆಕ್ಟಿವೇಶನ್ ಎನರ್ಜಿ. ಎಸ್, ಫಿಸಿಸಾರ್ಪ್ಷನ್ ಥರ ಕೆಮಿಸಾರ್ಪ್ಷನ್ನು ಕೂಡ ಸ್ಪಾಂಟೇನಿಯಸ್ ಪ್ರೊಸೆಸ್ಸೇ, ಬಟ್ ಫಿಸಿಸಾರ್ಪ್ಷನ್ ಫಾಸ್ಟಾಗಿ ಆಗ್ತದೆ. ಕೆಮಿಸಾರ್ಪ್ಷನ್ ಈಸ್ ಎ ಸ್ಲೋ ರಿಯಾಕ್ಷನ್. ಸೊ ಸ್ಪೀಡ್ ಅಪ್ ದ ರಿಯಾಕ್ಷನ್ ವಿ ಹ್ಯಾವ್ ಟು ಸಪ್ಲೈ ಸಮ್ energy. So we can say that it needs some activation energy to proceed the bondage. Yes, next one, enthalpy of adsorption. Enthalpy of adsorption is comparatively higher than our physisorption. This is about 80 kilojoule per mole to 120 kilojoule per mole. Comparatively ಅದಕ್ಕಿಂತನೂ ಇದು ಜಾಸ್ತಿ ಇದೆ. ಸೊ ಆ್ಯಕ್ಟಿವ್ ಎನರ್ಜಿ ನೀಡಿರೋದ್ರಿಂದ, ಸೊ ಆ್ಯಕ್ಟಿವೇಶನ್ ಎನರ್ಜಿ ನೀಡಿರೋದ್ರಿಂದ ನಾವು ಅದಕ್ಕೆ ಇನಿಷಿಯಲಿ ಸ್ವಲ್ಪ ಅಮೌಂಟ್ ಆಫ್ ಟೆಂಪ್ರೇಚರನ್ನು ಸಪ್ಲೈ ಮಾಡಿರ್ಬೇಕು. ಒನ್ ಥಿಂಗ್, ಫಿಸಿಸಾರ್ಪ್ಷನ್ ಮತ್ತು ಕೆಮಿಸಾರ್ಪ್ಷನ್ನಿನ ಪ್ರಾಪರ್ಟೀಸ್ ಬಗ್ಗೆ ಕಲಿಬೇಕಾದ್ರೆ ನಮ್ಗೆ ಒಂದು ಥಿಂಗ್ ಕ್ಲಿಯರ್ ಆಯಿತು, ಬೋತ್ ಆರ್ ಡಿಪೆಂಡ್ಸ್ ಆನ್ ದ ಟೆಂಪ್ರೇಚರ್ ಅಂತ. ಇನಿಷಿಯಲಿ ಯಾವುದಾದ್ರೂ ಫಿಸಿಸಾರ್ಪ್ಷನ್ ಟೈಪ್ ಇತ್ತು, ನಾವು ಅದಕ್ಕೆ ಹೈಯರ್ ಟೆಂಪ್ರೇಚರ್ ಸಪ್ಲೈ ಮಾಡಿದರೆ ಅದು ಕೆಮಿಕಲ್ ಬಾಂಡನ್ನು ಫಾರ್ಮ್ ಮಾಡಿ ಕೆಮಿಸಾರ್ಪ್ಷನ್ ಆಗಿ ಕನ್ವರ್ಟ್ ಆಗೋ ಚಾನ್ಸ್ ಇರ್ತದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಎಂಥಾಲ್ಪಿ ಆಫ್ ದ ಸಿಸ್ಟಮ್. ಫಿಸಿಸಾರ್ಪ್ಷನ್ ಮತ್ತು ಕೆಮಿಸಾರ್ಪ್ಷನ್ನಿನ ಪ್ರಾಪರ್ಟೀಸ್ ಬಗ್ಗೆ ನಾವು ಇವಾಗಲೇ ತಿಳ್ಕೊಂಡಿದ್ದೀವಿ. ನಾವು ಈಗ ಅವುಗಳ ಪ್ರಾಪರ್ಟೀಸ್ನ ಕ್ವಿಕ್ ಲುಕ್ಕನ್ನು ನೋಡೋಣ.
ಇದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ಆ್ಯಸ್ ಎ ಕಂಪ್ಯಾರಿಸನ್ ಆಫ್ ಫಿಸಾರ್ಪ್ಷನ್ ಆ್ಯಂಡ್ ಕೆಮಿಸಾರ್ಪ್ಷನ್ ಅಂತಲೂ ಕೇಳ್ಬೋದು, ಆರ್ ಎಲ್ಸ್ ಡಿಫ್ರೆನ್ಸ್ ಅಂತಲೂ ಕೇಳ್ಬೋದು. ಕ್ವಶನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಓಕೆ, in physisorption, van der Waals force of attraction is there. In chemisorption, chemical bond formation is there. And physisorption is reversible in nature and chemisorption is irreversible in nature, because here new compound is formed. That's why that is irreversible in nature. Physisorption is not specific. Any gas can accumulate over any surface, but chemisorption is highly specific in nature. Only those gases which can form compounds that only adsorbed on the surface. And here low enthalpy is there. Enthalpy of formation is very low. This is about 20 to 40 kilojoule per mole. Here enthalpy of adsorption is high. This is about 80 to 140. This is about 80 to 240 kilojoule per mole. And this also depends on the nature of gas, and this also depends on the nature of gas. But there is some difference. Here it depends on the critical temperature of gas. If gas have higher critical temperature, then it is easily adsorbed. Here gas which can chemically react, that one adsorbed. So in both cases we have the same property, but there is a difference in the nature of the gases. And it is favorable at low temperature. Low temperature alli physisorption ಜಾಸ್ತಿ ಆಗ್ತದೆ, ಅದೇ ಹೈ ಟೆಂಪ್ರೇಚರಲ್ಲಿ ಕೆಮಿಸಾರ್ಪ್ಷನ್ ಈಸಿಲಿ ಆಗ್ತದೆ. ಅದೇ ಟೆಂಪ್ರೇಚರನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಅದನ್ನು ಫಿಸಿಸಾರ್ಪ್ಷನ್ ಆರ್ ಎಲ್ಸ್ ಕೆಮಿಸಾರ್ಪ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ನೋ ಆಕ್ಟಿವೇಶನ್ ಎನರ್ಜಿ ಈಸ್ ನೀಡೆಡ್ ಇನ್ ಕೇಸ್ ಆಫ್ ಫಿಸಿಸಾರ್ಪ್ಷನ್. Yes, this is highly spontaneous in nature, so no activation energy is needed. But in the case of chemisorption, it need activation energy in some cases. Some reactions are completely spontaneous, but some reactions need some activation energy. So in both cases they depends on the surface area. As surface area increases, adsorption increases, whether it is physisorption or else chemisorption. Next point is, in physisorption multi-molecular layer formed on the surface, but in the case of chemisorption unimolecular layer forms. Chemisorption ಅಲ್ಲಿ ಯಾಕೆ ಯುನಿಮೊಲೆಕ್ಯುಲರ್ ಲೇಯರ್ ಫಾರ್ಮ್ ಆಗ್ತದೆ ಅಂದರೆ, ಕೆಮಿಕಲ್ ಬಾಂಡ್ ಫಾರ್ಮ್ ಆಗೋದ್ರಿಂದ ಓಕೆ ಸರ್ಫೇಸಲ್ಲಿ ಸಮ್ ಮಾಲಿಕ್ಯೂಲ್ಸ್ ಏನಿದ್ದಾವೆ ಆ್ಯಕ್ಟಿವ್ ಇದ್ದಾವೆ, ಸಮ್ ಗ್ಯಾಸ್ ಮಾಲಿಕ್ಯೂಲ್ಸ್ ಜೊತೆ ಕೆಮಿಕಲ್ ರಿಯಾಕ್ಷನ್ ಮಾಡಿ ಸ್ಟೇಬಲ್ ಆಗಿಬಿಟ್ಟು ಸೊ ಸಿಂಗಲ್ ಲೇಯರನ್ನು ನಾವು ಫಾರ್ಮ್ ಮಾಡ್ತೇವೆ. ಬಟ್ ಇನ್ ಕೇಸ್ ಆಫ್ ಫಿಸಿಸಾರ್ಪ್ಷನ್ ಏನಿದೆ, van der Waals ಫೋರ್ಸ್ ಅಟ್ರಾಕ್ಟ್ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ ಬಾಂಡ್ ಫಾರ್ಮ್ ಆಗದೆ ಇರೋದ್ರಿಂದ ಏನಾಗ್ತದೆ, ಒನ್ ಲೇಯರ್ ಎಬೋ ಒನ್ ಲೇಯರ್, ಸೊ ಮಲ್ಟಿ ಲೇಯರ್ ಫಾರ್ಮ್ ಆಗೋ ಚಾನ್ಸ್ ಇರ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್, ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. Next we move to adsorption isotherm. Adsorption isotherm is variation of amount of gas adsorbed on the adsorbent with pressure at a particular temperature. Adsorption isotherm ಏನಂತಂದರೆ, ಅಮೌಂಟ್ ಆಫ್ ಗ್ಯಾಸ್ ಎಡ್ಸಾರ್ಬ್ಡ್, ಎಷ್ಟು ಅಮೌಂಟ್ ಆಫ್ ಗ್ಯಾಸ್ ಎಷ್ಟು ಮಾಸ್ ಆಫ್ ಎಡ್ಸಾರ್ಬೆಂಟ್ ಮೇಲೆ ಎಡ್ಸಾರ್ಬ್ ಆಗ್ತದಲ್ಲ ಅದರ ರಿಲೇಷನ್ ವಿತ್ ದ ಪ್ರೆಷರ್ ಏನಿರ್ತದಂತ ಸ್ಟಡಿ ಮಾಡೋದು. ಹಿಯರ್ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತದೆ. ಐಸೋಥರ್ಮ್, ಥರ್ಮ್ ಅಂದರೆ ಟೆಂಪ್ರೇಚರ್ ಅಲ್ಲ, ಸೊ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇರ್ತದೆ. ಹೇಗೆ ಪ್ರೆಷರ್ ವೇರಿ ಆದರೆ ಎಡ್ಸಾರ್ಪ್ಷನಲ್ಲಿ ಯಾವ ರೀತಿ ವೇರಿಯೇಷನ್ ಆಗ್ತದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋದನ್ನು ಎಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೇವೆ. ಫಸ್ಟ್ ಟೈಮ್ ಫ್ರೆಂಡ್ಲಿಶ್ ಅನ್ನುವಂಥ ಸೈಂಟಿಸ್ಟ್ ಇನ್ ದ ಇಯರ್ ಆಫ್ 1909 ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಕ್ಕೆ ನಾವು ಅದನ್ನು ಫ್ರೆಂಡ್ಲಿಶ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೇವೆ. ಹಿಯರ್ ದಿಸ್ ಈಸ್ ದ ರಿಲೇಷನ್ಶಿಪ್. ಎಸ್, ಈ ಇಕ್ವೇಷನಲ್ಲಿ ಎಕ್ಸ್ ಈಸ್ ಅಮೌಂಟ್ ಆಫ್ adsorbate and m is mass of adsorbent and P is pressure, K and N are constants. And one thing is important, N should be greater than 1. N ಯಾವಾಗಲೂ 1ಕ್ಕಿಂತ ಜಾಸ್ತಿ ಇರಬೇಕು. ಎಸ್, ಯಾವ ಅಮೌಂಟಿನ ಗ್ಯಾಸ್ ಎಡ್ಸಾರ್ಬ್ ಆಗ್ತದಲ್ಲ ಅದನ್ನು ಎಕ್ಸಿಂದ ಡಿನೋಟ್ ಮಾಡ್ತಾರೆ. ಯಾವ ಅಮೌಂಟ್ ಆಫ್ ಎಡ್ಸಾರ್ಬೆಂಟ್ ಮೇಲೆ ಎಡ್ಸಾರ್ಪ್ಷನ್ ಆಗ್ತದಲ್ಲ ಅದನ್ನು ಎಮ್ ಅಂತ ಡಿನೋಟ್ ಮಾಡ್ತಾರೆ. ಪಿ ಪ್ರೆಷರ್, ಕೆ ಆ್ಯಂಡ್ ಎನ್ ನಮ್ಮ ಕಾನ್ಸ್ಟೆಂಟ್ಸ್ ಆಗಿರ್ತವೆ. ಈ ರಿಲೇಷನ್ಶಿಪ್ ಮೂಲಕ ಫ್ರೆಂಡ್ಲಿಶ್ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ.
ಯೂಶ್ವಲಿ ಏನು ಮಾಡ್ತಾರೆ, x/m ಅಂದರೆ ಅಮೌಂಟ್ ಆಫ್ ಅಡ್ಸಾರ್ಪ್ಷನನ್ನು y ಆ್ಯಕ್ಸಿಸಲ್ಲಿ ತಗೊಳ್ತಾರೆ ಆ್ಯಂಡ್ ಪ್ರೆಷರನ್ನು x ಆ್ಯಕ್ಸಿಸಲ್ಲಿ ತಗೊಳ್ತಾರೆ. ಸೊ ಯೂಶ್ವಲಿ ನಾವು ಪ್ಲಾಟ್ ಮಾಡಿದಾಗ ನಮಗೆ ಕರ್ವ್ಸ್ ಸಿಗ್ತವೆ. ಅಟ್ ಡಿಫ್ರೆಂಟ್ ಟೆಂಪ್ರೇಚರಲ್ಲಿ ನಾವು ಪ್ಲಾಟ್ ಮಾಡಿದಾಗ ನಮಗೆ ಕರ್ವ್ ಸಿಗ್ತವೆ. ಕನ್ಸಿಡರ್ ದಿಸ್ ಈಸ್ 100 ಡಿಗ್ರಿ, 200 ಆ್ಯಂಡ್ 300 ಡಿಗ್ರಿ ಅಂತ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿದರೆ ನಮಗೆ ಈ ಗ್ರಾಫನ್ನು ಪ್ಲಾಟ್ ಮಾಡಿದಾಗ ಯಾವಾಗಲೂ ಸ್ಟ್ರೇಟ್ ಲೈನ್ ಸಿಗೋದಿಲ್ಲ. ಹಾಗೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗ್ತದಲ್ಲ, ಸೊ ಏನಾಗ್ತದೆ, ಅಡ್ಸಾರ್ಪ್ಷನ್ ಸ್ಯಾಚುರೇಷನಿಗೆ ಹೋಗ್ತದೆ. ಎಸ್, ಪ್ರೆಷರ್ ಇನ್ಕ್ರೀಸ್ ಆದಂಗೆ ಅಡ್ಸಾರ್ಪ್ಷನ್ ಏನಾಗ್ತದೆ, ಸ್ಯಾಚುರೇಷನಿಗೆ ಹೋಗ್ತದೆ. ಸ್ಯಾಚುರೇಷನ್ ಆಯಿತು ಅಂತಂದರೆ ಅಲ್ಲಿ ಬೇರೆ ಸೀಡ್ಸೇ ಇಲ್ಲ ಅಂತಂದರೆ ಹೆಂಗೆ ಅಡ್ಸಾರ್ಪ್ಷನ್ ಆಗಬೇಕು? ಹೈಯರ್ ಪ್ರೆಷರ್ ಫೆಸಿಲಿಟೇಟ್ ದ ಅಡ್ಸಾರ್ಪ್ಷನ್ ಅಲ್ಲ. ಸೊ ಹೆಂಗೆ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯಿತು, ಅಡ್ಸಾರ್ಪ್ಷನ್ ಕೂಡ ಜಾಸ್ತಿ ಆಯಿತು. ಸೊ ಮೋರ್ ಸೀಡ್ಸ್ ಅವೈಲೇಬಲ್ ಇಲ್ಲ. ಸೊ ಏನಾಗ್ತದೆ, ಅಡ್ಸಾರ್ಪ್ಷನ್ ಒಂದು ಸ್ಯಾಚುರೇಷನಿಗೆ ರೀಚ್ ಆಗ್ತದೆ ಆ್ಯಟ್ ಎ ಹೈಯರ್ ಪ್ರೆಷರ್. ಸೊ ನಮಗೆ ಈ ಗ್ರಾಫನ್ನು ಪ್ಲಾಟ್ ಮಾಡಿದಾಗ ಯಾವಾಗಲೂ ಕರ್ವೇ ಸಿಗೋದು. ಓಕೆ, ನೆಕ್ಸ್ಟ್ ಅದೇ ನಮ್ಮದು ಫಾರ್ಮುಲಾ ಇತ್ತಲ್ಲ, x/m is equal to k into p to the power 1/n ಅಂಥೇಳಿ ಫ್ರೆಂಡ್ಲಿ ಚಿಂದು. ಅದನ್ನು ಲಾಗ್ ತೊಗೊಂಡ್ವಿ ಅಂತಂದರೆ ಲಾಗ್ ಆಫ್ x/m is equal to log k and plus 1/n log p. ನಾವೇನು ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮ್ ಮಾಡಿದ್ದೇವಲ್ಲ ಪರ್ಟಿಕ್ಯುಲರ್ ಸಿಸ್ಟಮಿಗೆ, ಅದು ಈ ಅಡ್ಸಾರ್ಪ್ಷನ್ ಐಸೋಥರ್ಮಿಗೆ ಒಬೆ ಮಾಡ್ತದೋ ಇಲ್ಲೋ, ನಮ್ಮ ಪರ್ಟಿಕ್ಯುಲರ್ ಸಿಸ್ಟಮ್ ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ಒಬೆ ಮಾಡ್ತದೋ ಇಲ್ಲೋ ಅಂತ ನೋಡಲಿಕ್ಕೆ ನಾವು ಅದನ್ನು ಲಾಗ್ ತೊಗೊಳ್ತೇವೆ. ಆ್ಯಂಡ್ ಹಿಯರ್ ಲಾಗ್ x/m ಅನ್ನು ನಾವು y ಆ್ಯಕ್ಸಿಸಲ್ಲಿ ಪ್ಲಾಟ್ ಮಾಡ್ತೇವೆ ಆ್ಯಂಡ್ ಲಾಗ್ p ಅನ್ನು ಎಲಾಂಗ್ x ಆ್ಯಕ್ಸಿಸ್ ಪ್ಲಾಟ್ ಮಾಡ್ತೇವೆ. ಇಲ್ಲಿ ಇನ್ ಕೇಸ್ ನಮಗೆ ಸ್ಟ್ರೇಟ್ ಲೈನ್ ಸಿಕ್ತು ಅಂತಂದರೆ ನಮ್ಮ ಸಿಸ್ಟಮ್ ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ಒಬೆ ಮಾಡ್ತಾ ಇದೆ ಅಂತ ಅರ್ಥ. ಇನ್ ಕೇಸ್ ನಮಗೆ ಸ್ಟ್ರೇಟ್ ಲೈನ್ ಸಿಗಲಿಲ್ಲ ಅಂತಂದರೆ ಅದು ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ಒಬೆ ಮಾಡ್ತಿಲ್ಲ. ಸೊ ಇದರಿಂದ ನಾವು ಕೆ ಮತ್ತು ಏನು ಕಾನ್ಸ್ಟೆಂಟ್ ಇದೆಲ್ಲ ಅದ್ರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಈ ಸ್ಟ್ರೇಟ್ ಲೈನಿಗೆ ಸ್ಲೋಪನ್ನು ತೆಗೆದ್ರೆ ಆ ಸ್ಲೋಪಿನ ವ್ಯಾಲ್ಯೂನೇ ಏನಾಗಿರ್ತದೆ, 1/n ಆಗಿರ್ತದೆ. ಈ ಸ್ಲೋಪನ್ನು ನಾವು y ಆ್ಯಕ್ಸಿಸಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ ಅದೊಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ಮೀಟ್ ಮಾಡ್ತದಲ್ಲ. ಸೊ ಈ 0ದಿಂದ ಇಲ್ಲಿ ತನಕದೇನು ಹೈಟ್ ಇದೆ, ಎಸ್, ದಟ್ ಈಸ್ ಅವರ್ ಕೆ. ಎಸ್, ಈ ಇಂಟರ್ಸೆಪ್ಟಿಂದ 0 ತನಕ ಇರೋ ಏನು ವ್ಯಾಲ್ಯೂ ಇರ್ತದಲ್ಲ ಆ ವ್ಯಾಲ್ಯೂ ಕೆ ಆಗಿರ್ತದೆ. ಸೊ ಇದರಿಂದ ನಾವು ಕಾನ್ಸ್ಟೆಂಟ್ಸಿನ ವ್ಯಾಲ್ಯೂಗಳನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು ಮತ್ತು ನಮ್ಮ ಸಿಸ್ಟಮ್ ಫ್ರೆಂಡ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮನ್ನು ಒಬೆ ಮಾಡ್ತದನೋ ಇಲ್ಲೋ ಅಂತ ಕೂಡ ಚೆಕ್ ಮಾಡ್ಬೋದು. ಮುಂದಿನ ಕ್ಲಾಸ್ನಲ್ಲಿ ಮತ್ತು ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೇನೆ. ಸೊ ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕರ್ನಾಟಕದ ಅತಿ ಹೆಚ್ಚಿನ ಜನರಿಗೆ ಇದನ್ನು ತಲುಪೋ ಥರ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.